ಈ ಥರ ಕ್ಯಾರೆಕ್ಟರ್ಸ್ ತುಂಬ ಈಸಿ ಹಾಳು ಮಾಡೋದು. ಸ್ವಲ್ಪ ಒಂದು ಲೈನ್ ಜಾಸ್ತಿ ಹಾಕಿದ್ರು ಓವರ್ ಆ್ಯಕ್ಟಿಂಗ್ ಆಗಿಬಿಡುತ್ತೆ. ಪೊಲೀಸ್ ಕ್ಯಾರೆಕ್ಟರ್ ಮಾಡು ನಾಳೆ ಬಾ ಅಂತಂತಂದ್ರೆ ನಾನು ಪೊಲೀಸ್ ಆಗಲ್ಲ, ನನಗೆ ಕ್ಯಾರೆಕ್ಟರ್ ಬೇಕು, ನನಗೆ ಹೋಮ್ವರ್ಕ್ ಮಾಡಬೇಕು. ಸಿನಿಮಾಟೋಗ್ರಫರ್ ವಿಲಿಯಂ ಡೇವಿಡ್ ಸರ್ ಅವರು ನನ್ನ ಫಸ್ಟ್ ಶಾಟ್ ತೊಗೊಂಡಾಗಲೂ ಅದೇ ಹೇಳಿದ್ದಾನೆ, ನೀನು ಏನು ಬೇಕಾದ್ರೂ ಪರ್ಫಾರ್ಮ್ ಮಾಡು, ಎಲ್ಲಿ ಬೇಕಾದ್ರೂ ಓಡಾಡು, ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತ. ಐ ಥಿಂಕ್ ಅದು ಆ್ಯಕ್ಟರ್ಗೆ ಸಿಗೋ ಒಂದು ಗಿಫ್ಟ್. ಪ್ರೇಮ್ ಸರ್ ನೀವು ವಿಲನ್ ಮಾಡ್ತೀನೋ ಅಂತ ಹೇಳಿ ಕೇಳಿದರು. ಸೊ ಇವಾಗ ಮೊನ್ನೆ ಲೊರೈನ್ ಮಾಲಲ್ಲಿ ಸಿಕ್ಕಾಗ ಅವರು ಸಿಕ್ಕಾಪಟ್ಟೆ ಖುಷಿಯಿಂದ ಹೊಗಳಿದ್ರು. ಸೊ ಲೈಕ್ ಈ ಒಂದು ಆಪರ್ಚುನಿಟಿ ನಿಮಗೆ ಹೇಗೆ ಬಂದಿದ್ದು, ನೀವು ಹೇಗೆ ಈ ಪಾತ್ರಕ್ಕೆ ಒಪ್ಕೊಂಡು ನಾರ್ಮಲ್ ಆಗಿ ಈ ರೀತಿಯ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಯೋಚನೆ ಮಾಡಬೇಕು, ಬಿಕಾಸ್ ಆ ರೀತಿ ಗಟ್ಸು ಕ್ಯಾರೆಕ್ಟರಲ್ಲಿದೆ. ಸೊ ಹೇಗೆ ಒಪ್ಕೊಂಡ್ರಿ ನೀವು? ನಾನು ಆ್ಯಕ್ಚುಲಿ ಸಿನಿಮಾಗೆ ಆಡಿಷನ್ ಕರೆದಿದ್ರು. ನಾನು ಅವಾಗ ಸುದೀಪ್ ಸರ್ ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಮುಗಿಸಿದ್ದೆ ಅಷ್ಟೇ. ಸೊ ಆಡಿಷನ್ ಕರೆದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ನನಗೆ ಸ್ವಲ್ಪ ಭಯ ಇತ್ತು, ಮಾಡೋಕ್ಕಾಗತ್ತಾ ಇಲ್ವೋ ಅಂತ. ಯಾಕಂದರೆ ಈ ಥರ ಕ್ಯಾರೆಕ್ಟರ್ಸ್ ತುಂಬ ಈಸಿ ಹಾಳು ಮಾಡೋದು. ಸ್ವಲ್ಪ ಒಂದು ಲೈನ್ ಜಾಸ್ತಿ ಹಾಕಿದ್ರು ಓವರ್ ಆ್ಯಕ್ಟಿಂಗ್ ಆಗಿಬಿಡುತ್ತೆ. ಸೊ ಆ ಒಂದು ಭಯ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಸಂಭವ್ ಈಗ ರಾಜ್ ಸರ್ ಜೊತೆ ಸ್ವಲ್ಪ ಮಾತಾಡಾದ್ಮೇಲೆ, ಆಮೇಲೆ ಕತೆ ಓದಿದ್ಮೇಲೆ ಇಲ್ಲ, ಅದು ನಾನು ಈ ಕ್ಯಾರೆಕ್ಟರ್ ಒಂದು ಫ್ರೆಶ್ ಆ್ಯಂಗಲ್ ಕೊಟ್ಟು ಒಂದು ಫ್ರೆಶ್ನೆಸ್ ಇರಲಿ, ನನ್ನದೇ ಒಂದು ಹೊಸ ಥರದ್ದು ಇದರಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಒಂದು ಡಿಸೈಡ್ ಮಾಡಿದೆ ಮಾಡೋಣ ಅಂಥೇಳಿ. ಕ್ಯಾರೆಕ್ಟ್ರು ಓಕೆ ಅಂತ ಆಡಿಷನಲ್ಲಿ ಆದಮೇಲೆ ಡೈರೆಕ್ಟರ್ಗೆಲ್ಲ ಇಷ್ಟ ಆದಮೇಲೆ ಲೈಕ್ ಪ್ರಾಪರ್ ಒಂದು 1 ಮಂತ್ 1.5 ಮಂತ್ ಕ್ಯಾರೆಕ್ಟರೈಸೇಷನ್ ಬ್ಯಾಕ್ ಸ್ಟೋರಿಗಳು ಎಲ್ಲ ಮಾಡಿಕೊಂಡು ಎಲ್ಲ 2 ಕ್ಯಾರೆಕ್ಟರ್ಸ್ನು ನೀಟಾಗಿ ಇದು ಮಾಡಿಕೊಂಡು ಪ್ರಾಪರ್ ನನ್ನದೇ ಒಂದು ಹೊಸತನ ತರಬೇಕು ಅಂತ ಹೇಳಿ ಐ ಡಿಡ್ ಮೈ ಹೋಮ್ವರ್ಕ್. ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡೋ ಆ್ಯಕ್ಟರ್ ನಾನು. ನನಗೆ ಸ್ಪಾಂಟೇನಿಯಸ್ ಆಗಿ ಜನರಿಕ್ ಆಗಿ ಮಾಡೋಕ್ಕೆ ನನಗೆ ಬರಲ್ಲ. ಈಗ ಪೊಲೀಸ್ ಕ್ಯಾರೆಕ್ಟರ್ ಮಾಡು ನಾಳೆ ಬಾ ಅಂತಂತಂದ್ರೆ ನಾನು ಪೊಲೀಸ್ ಆಗಲ್ಲ, ನನಗೆ ಕ್ಯಾರೆಕ್ಟರ್ ಬೇಕು, ನನಗೆ ಹೋಮ್ವರ್ಕ್ ಮಾಡಬೇಕು. ಅದು ಲೈಕ್ ಐ ವಾಂಟ್ ಟು ಬಿ ಪ್ರಾಪರ್ ಕ್ಯಾರೆಕ್ಟರ್, ನಾಟ್ ಜಸ್ಟ್ ಜನರಿಕ್ ಗೈ. ಸೊ ಅದು ಪ್ರಿಪ್ರೇಷನ್ ಸಿಕ್ಕಾಪಟ್ಟೆ ಇತ್ತು. ಆಮೇಲೆ ಸಿನಿಮಾ ಫಸ್ಟ್ ಡೇ ಶೂಟಿಂಗ್ ಆದ ತಕ್ಷಣ ಒಂದು ಗೊತ್ತಾಗತ್ತೆ, ಆ ಎನರ್ಜಿನೇ ಚೇಂಜ್ ಆಯಿತು ಸೆಟ್ಟಲ್ಲಿ. ಬಿಕಾಸ್ ನಮ್ಮ ಸಿನಿಮಾ ಟೀಮ್ ಅವ್ರಿಗೂ ಖಂಡಿತ ಈ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಇದೆ ನೀವು ನೋಡಿದ್ದೀರ ಫಿಲ್ಮಲ್ಲಿ. ಸೊ ದೇ ಆರ್ ಆಲ್ಸೋ ವೆರಿ ವರಿಡ್, ಹೆಂಗಾಗುತ್ತೋ ಅಂತ. ಸೊ ಸಿನಿಮಾ ಸೆಟ್ಟಲ್ಲಿ ಫಸ್ಟ್ 2 ದಿನ ಶೂಟಿಂಗಲ್ಲಿ ನನ್ನ ಸೀನ್ಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಆ ಸೀನ್ ಆದ ತಕ್ಷಣ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬಂದಿತ್ತು, ಓಕೆ ಹುಡುಗ ಮಾಡ್ತಾನೆ. ಯಾರ್ಯಾರಿಗೂ ಪಾಪ ಇವಾಗ ನಾನೇ ಆ ಸ್ಥಾನದಲ್ಲಿದ್ದರೂ ಡೌಟ್ ಬರ್ತಿತ್ತು, ಮಾಡ್ತಾನಾಗರು ಇವನು ಇಲ್ವಾ ಅಂತ ಅನ್ನೋದು. ಸೊ ಮಾಡಿದ್ಮೇಲೆ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬಂತು. ಬಟ್ ಅದೇ ಎಂಟೈರ್ಲಿ ಲೈಕ್ ನನ್ನೊಬ್ಬಂದೇ ಅಲ್ಲ, ಲೈಕ್ ಇವಾಗ ನಾನು ಒಬ್ಬನೇ ಮಾಡಿರೋದಂತಂದರೆ ಅದು ನಂದು ಮುಠಾಳ್ತನ ಆಗುತ್ತೆ. ಬಿಕಾಸ್ ನನ್ನ ಫುಲ್ ಟೀಮ್ ಕೂಡ ಅಷ್ಟು ಕಷ್ಟಪಟ್ಟಿದ್ದಾರೆ ಎಲ್ಲದು. ನನ್ನ ಸಿನಿಮಾಟೋಗ್ರಫರ್ ವಿಲಿಯಂ ಡೇವಿಡ್ ಸರ್ ಅವರು ನನ್ನ ಫಸ್ಟ್ ಶಾಟ್ ತೊಗೊಂಡಾಗಲೂ ಅದೇ ಹೇಳಿದ್ದಾನೆ, ನೀನು ಏನು ಬೇಕಾದ್ರೂ ಪರ್ಫಾರ್ಮ್ ಮಾಡು, ಎಲ್ಲಿ ಬೇಕಾದ್ರೂ ಓಡಾಡು, ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತ. ಐ ಥಿಂಕ್ ಅದು ಆ್ಯಕ್ಟರ್ಗೆ ಸಿಗೋ ಒಂದು ಗಿಫ್ಟ್. ಲೈಕ್ ಸಿಕ್ಕಾಪಟ್ಟೆ ಆ ಥರದೊಂದು ಖುಷಿಯಾಗಿತ್ತು. ಡೈರೆಕ್ಟರ್ ಸರ್ ಆಗಲಿ, ರಾಜ್ ಸರ್ ಆಗಲಿ, ಆ್ಯಂಡ್ ರವಿವರ್ಮ ಮಾಸ್ಟರ್ ಎಲ್ಲರೂ ಸಿಕ್ಕಾಪಟ್ಟೆ ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ದಾರೆ. ಸೊ ಅದು ಸಿಕ್ಕಾಪಟ್ಟೆ ಲೈಕ್ ಅದು ತುಂಬ ಹೆಲ್ಪ್ ಆಯಿತು ನನಗೆ. ಯಾರು ಕಂಟ್ರೋಲ್ ಮಾಡೋಕ್ಕೂ ಆಗಲಿ, ಇಲ್ಲ ಇಷ್ಟೇ ಮಾಡು ಅಷ್ಟೇ ಮಾಡೋಲ್ಲ, ಏನು ಬೇಕಿದ್ರು ಮಾಡುವಂಥ ಫ್ರೀಡಮ್ ಕೊಟ್ರಲ್ಲ. ಸೊ ಅದರಿಂದ ಐ ಥಿಂಕ್ ಐ ಕುಡ್ ಡೂ ವಾಟ್ ಐ ವಾಂಟೆಡ್ ಟು ಡೂ. ಯಾ, ಕೆಲವೊಂದಷ್ಟು ಸನ್ನಿವೇಶಗಳಲ್ಲಿ ನೀವು ಕಣ್ಣಲ್ಲಿ ಮಾತಾಡಿದ್ದೀರಾ, ಮುಖದಲ್ಲಿ ಎಕ್ಸ್ಪ್ರೆಷನಲ್ಲಿ ಮಾತಾಡಿದ್ದೀರಾ, ನೋಟದಲ್ಲಿ ಮಾತಾಡಿದ್ದೀರಾ. ಸೊ ಈ ರೀತಿಯಾದಂತಹ ಕ್ಯಾರೆಕ್ಟರು ಒಂದು ಚಾಲೆಂಜ್ ಅಂತ ನಿಮಗೆ ಅನ್ನಿಸ್ತಾ? ನನಗೆ ಅದೇ ಈ ಕ್ಯಾರೆಕ್ಟರ್ 2 ಕ್ಯಾರೆಕ್ಟರ್ಸ್ ನನಗೆ ಕ್ರ್ಯಾಕ್ ಮಾಡೋ ತನಕ ಚಾಲೆಂಜಿಂಗ್ ಅನಿಸಿತ್ತು. ಒನ್ಸ್ ಅದು ಅವನೇನು ಇವನೇನು ಅಂತ ಗೊತ್ತಾದ ಮೇಲೆ ನನಗೆ ಅದು ಈಸಿ ಆಯಿತು. ಸ್ಟಾರ್ಟಿಂಗ್ ಒಂದು ಅವ್ರದ್ದೊಂದು ಪಿಕ್ಚರ್ ಕಾಣಿಸೋ ತನಕ ನನಗೆ ಓಕೆ ಇವ್ನು ಹೆಂಗೆ ಮಾತಾಡ್ತೀನಿ. ನೀವು ನೋಡ್ರೆ ನಂದು ಅಣ್ಣನ ಕ್ಯಾರೆಕ್ಟರ್ ಇಡೀ ಫಿಲ್ಮಲ್ಲಿ ಬ್ಲಿಂಕೇ ಮಾಡಲ್ಲ. ಸೊ ಆ ಥರದ್ದು ನುವಾನ್ಸಸ್ ಇದೆ. ಲೈಕ್ ಅದನ್ನೆಲ್ಲ ಫಿಗರ್ ಔಟ್ ಮಾಡಿದ್ಮೇಲೆ ನನಗೆ ಲೈಕ್ ಓಕೆ ಕ್ಲಿಯರ್ ಆಯಿತು. ಅಲ್ಲಿ ತನಕ ಒಂದು ಸ್ವಲ್ಪ ಹೆಂಗೆ ಏನು ಅಂತ ಹೇಳೋದೊಂದಿತ್ತು. ಬಟ್ ಭಯ ಏನೂ ಇರಲಿಲ್ಲ. ಐ ನ್ಯೂ ಲೈಕ್ ಮಾಡ್ಬೋದು ಅಂತ. ಸೊ ಒನ್ಸ್ ಶೂಟಿಂಗೆಲ್ಲ ಸ್ಟಾರ್ಟ್ ಆದಮೇಲೆ ಇಟ್ ವಾಸ್ ಈಸಿ ಓನ್ಲಿ. ಅದು ಈಸಿ ಯಾಕಾಯಿತು ಅಂದರೆ ನನ್ನ ಸುತ್ತಮುತ್ತ ಇದ್ದವರು ಕೂಡ ಅಷ್ಟು ಸಪೋರ್ಟಿವ್ ಆಗಿದ್ದರು, ಅದಕ್ಕೆ ಈಸಿ ಆಯಿತು. ಬಟ್ ಐ ಡಿಡ್ ಮೈ ಹೋಮ್ವರ್ಕ್ ವೆಲ್. ಸೊ ರವಿ ಸಾರಂಗ್ ಅವರು ಡೈರೆಕ್ಟ್ರು ತುಂಬ ಪರ್ಫೆಕ್ಷನು, ಚಿಕ್ಕ ವಿಚಾರನ ಬಹಳ ಅಬ್ಸರ್ವ್ ಮಾಡಿ ಮಾಡುವಂತಹ ವ್ಯಕ್ತಿ. ಸೊ ಸೈಕಲ್ ಏನಾದರೂ ಓಡಿಸಿದ್ರಾ ಹೇಗೆ? ಇಲ್ಲ ಅಂದರೆ ನನಗೆ ಗೊತ್ತಿರೋಂಗೆ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಒಂದು ಸ್ವಲ್ಪ ಇದಾಗಿತ್ತು. ಬಿಕಾಸ್ ಅದು ಫೈಟ್ ನೀವೇ ನೋಡಿದ್ದೀರಾ ಹೆಂಗಿತ್ತು ಅಂತ. ಆ್ಯಂಡ್ ಮಾಸ್ಟರ್ ಸಿಕ್ಕಾಪಟ್ಟೆ ಪರ್ಫೆಕ್ಟಾಗಿ ಬರಬೇಕು. ಅವರು ಕೂಡ ಯಾಕೆ ಅಷ್ಟು ಪುಷ್ ಮಾಡ್ತಿದ್ರು ಅಂದರೆ ನಂಗೆ ಇವಾಗಲೂ ನೆನಪಿದೆ. ಮಾಸ್ಟರ್ ಒಂದು ಮಾತು ಹೇಳಿದರು, ನೀ ಇಷ್ಟು ಪುಷ್ ಮಾಡ್ತಿರೋದು ನಿನಗೆ ಥಿಯೇಟ್ರಲ್ಲಿ ವಿಸಿಲ್ ಬೀಳಲಿ ಅಂತ, ಇದರಲ್ಲಿ ನಮ್ಮದೇನೂ ಇಲ್ಲ ಅಂತ. ಸೊ ಅಷ್ಟು ಪುಷ್ ಮಾಡ್ತಿದ್ದಕ್ಕೆ ಮೇ ಬಿ ಒಂದಷ್ಟು ಎಕ್ಸ್ಟ್ರಾ ಟಿಕ್ಸ್ ಆಗ್ತಿತ್ತು. ಬಿಟ್ಟರೆ ಬೇರೆದೆಲ್ಲ ಬೇಗನೆ ಮುಗಿಸಿದ್ವಿ. ಯು ಕ್ಯಾನ್ ಡೈರೆಕ್ಟ್ ಹತ್ರ ಕೇಳಿ ನೋಡಿ, ಐ ಥಿಂಕ್ ಹಿ ಈಸ್ ಹ್ಯಾಪಿ. ಸೊ ಯಾ, ಆ್ಯಂಡ್ ನನ್ನ ಪ್ರಕಾರ ಅದೇ ಇವಾಗ ಸಿಂಗಲ್ ಟೇಕಲ್ಲೇ ಮಾಡೋದು. ಮುಂಚೆ ಆದರೆ ಒಂದು ಆ ರೀಲ್ಸಲ್ಲಿ ಶೂಟ್ ಮಾಡೋ ಆ ಒಂದು ರಿಸ್ಟ್ರಿಕ್ಷನ್ ಇತ್ತು. ಇವಾಗ ಒಂದು ಸ್ವಲ್ಪ ಮೋರ್ ದೆನ್ ಒಂದೇ ಟೇಕಲ್ಲಿ ಮಾಡೋದು ಅನ್ನೋದಕ್ಕಿಂತ ಕ್ಯಾರೆಕ್ಟ್ರ್
ಏನು ಬೇಕೋ ಅದನ್ನು ಮಾಡಬೇಕು ಅಂತ ಹೇಳೋದು, ಆ ಒಂದು ಫ್ರೀಡಮ್ ಇರೋದ್ರಿಂದ ಸೊ ಎವ್ರಿ ಒನ್ ಆರ್ ಲೈಕ್ ಏನೋ ತಲೆಯಲ್ಲಿ ಕೆಡ್ಸ್ಕೊಳ್ಳೋದು ಆರಾಮಾಗೆ ಮಾಡೋಣ ಅನ್ನೊಂದು ಇತ್ತು. ಬಟ್ ಯಾರಿಗೂ ಟಾರ್ಚರ್ ಕೊಟ್ಟಿಲ್ಲ ಅನ್ಸುತ್ತೆ, ಆರಾಮಾಗೆ ಮಾಡಿದ್ದೀನಿ ನಾನು. ನಮಗೆ ಟಾರ್ಚರ್ ಕೊಟ್ಟಿದ್ದೀರಾ ನೀವು ಸಿನಿಮಾ ನೋಡಬೇಕಾದ್ರೆ. ಮತ್ತೆ ಎಂತ ಅಂದರೆ ಪ್ರೀಮಿಯರ್ ಶೋನಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮೈಸೂರಲ್ಲಿ, ಬೆಂಗಳೂರಲ್ಲಿ. ಹಾಗೆ ರಕ್ಷಿತಾ ಮ್ಯಾಮ್ ಕೂಡ ನಿಮ್ಮನ್ನು ಹೊಗಳುತ್ತಾ ಇದ್ರು, ಪ್ರೇಮ್ ಸರ್ ಹೊಗಳುತ್ತಾ ಇದ್ರು, ಅಂದರೆ ಜನಗಳು ನೋಡಿ ಹೊಗಳುತ್ತಾ ಇದ್ರು. ಸಾಕಷ್ಟು ಸೆಲೆಬ್ರಿಟೀಸ್ ಇವಾಗ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ, ನಿಮ್ಮ ಅಭಿನಯದ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಾಗ ಏನು ಅನಿಸುತ್ತೆ? ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅದು ಲೈಕ್ ಅದೇ ನನಗೆ ಮೇಯ್ನಾಗಿ ಇವಾಗ ಪ್ರೇಮ್ ಸರ್ ರಕ್ಷಿತಾ ಮೇಡಮ್ ಫಸ್ಟ್ ಟೈಮ್ ಮೀಟ್ ಆದಾಗ ಅವ್ರಿಗೂ ಲೈಕ್ ಅನಿಸಿತ್ತೇನೋ, ಲೈಕ್ ಪ್ರೇಮ್ ಸರ್ ನೀವು ವಿಲನ್ ಮಾಡ್ತೀನೋ ಅಂತ ಹೇಳಿ ಕೇಳಿದರು. ಸೊ ಇವಾಗ ಮೊನ್ನೆ ಲೊರೈನ್ ವಾಲಲ್ಲಿ ಸಿಕ್ಕಾಗ ಅವರು ಸಿಕ್ಕಾಪಟ್ಟೆ ಖುಷಿಯಿಂದ ಹೊಗಳಿದ್ರು. ಸೊ ಆ ಒಂದು ಫೀಲಿಂಗ್ ಚೆನ್ನಾಗಿತ್ತು. ಆ್ಯಂಡ್ ಇದೆಲ್ಲ ಒಂದು ನನಗೆ ಅದು ಗೊತ್ತು, ಲೈಕ್ ಬರ್ತಾರೆ ಅಪ್ರಿಸಿಯೇಷನ್ ಎಲ್ಲ, ಐ ಆಮ್ ಹ್ಯಾಪಿ. ಬಟ್ ನಂದು ಗೋಲ್ ಬೇರೆನೇ ಇದೆ, ಲೈಕ್ ನೆಕ್ಸ್ಟ್ ಸಿನಿಮಾಗಳಲ್ಲಿ ಇನ್ನೊಂದಷ್ಟು ಪಾತ್ರಗಳು ಮಾಡಬೇಕು ಅನ್ನೋದಿರೋದು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಇರೋದು. ಸೊ ಐ ವಿಲ್ ಬಿ ಮೋರ್ ಹ್ಯಾಪಿಯರ್. ಇನ್ನೊಂದಷ್ಟು ಆಪರ್ಚುನಿಟೀಸ್ ಬಂದಾಗ ಇದಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ. ಸದ್ಯಕ್ಕೆಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ. ಓಕೆ.